ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮಗು, ಈ ಹುಣ್ಣಿಮೆ ದಿನ ತಪ್ಪದೆ ಒಂದು ಪರಿಹಾರ ನಂಬಿಕೆ ಇಟ್ಟು ಮಾಡಿ. ಶಿವಯ್ಯ ಕೈಯನ್ನು ಇವತ್ತು ಮುಟ್ಟಿ ನಿಂತಿರೋ ಕೆಲಸಗಳೆಲ್ಲ ಕೂಡ ಮತ್ತೆ ಶುರುವಾಗುತ್ತೆ. ನಿನ್ನ ಜೀವನದಲ್ಲಿ ಇದುವರೆಗೂ ಏನು ಕೆಲಸಗಳು ಆಗಿಲ್ವೋ ಅದನ್ನ ನೀನು ಈಗ ಮುಂದಿನ ದಿನಗಳಲ್ಲಿ ಶುರು ಮಾಡ್ಬೋದು. ಮತ್ತೆ ಸಾಯಿ ನಮಗೋಸ್ಕರ ತಂದಿರೋ ಅಂತ ಈ ಸಂದೇಶವನ್ನು ಪೂರ್ತಿಯಾಗಿ ಕೇಳೋಣ. ಯಾಕಂದ್ರೆ ಹುಣ್ಣಿಮೆ ಸ್ಟಾರ್ಟ್ ಆಗಿದೆ. ಇವತ್ತು ನಾಳೆ ಕೂಡ ಇದೆ. ಹುಣ್ಣಿಮೆ ದಿನ ಎಲ್ಲರೂ ಕೂಡ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತ ಅವರಿಗೆ ಸಾಯಿ ಅನುಗ್ರಹ ಸಿಗುತ್ತೆ. ಮತ್ತೆ ಇವತ್ತು ನಮಗೋಸ್ಕರ ಸಾಯಿ ಎಂಥ ಸಂದೇಶವನ್ನು ತಂದಿದ್ದಾರೋ ಕೇಳೋಣ. ಮಗು, ನಿನ್ನ ಜೀವನದಲ್ಲಿ ಇದುವರೆಗೂ ನೀನು ಅನುಭವಿಸಿರುವಂಥ ನೋವು ನಾನು ದೂರ ಮಾಡೋಕ್ಕೆ ಬಂದಿದ್ದೀನಿ. ಇವತ್ತು ನನ್ನ ಮೇಲೆ ನಂಬಿಕೆ ಇದ್ದರೆ ಈ ತಕ್ಷಣ ಶಿವನ ಕೈ ಮುಟ್ಟಿ ಶಿವನ ಅನುಗ್ರಹ ಇದ್ದರೆ ಎಲ್ಲವೂ ಕೂಡ ಆಗುತ್ತದೆ. ಮಗು, ಕೆಲವೊಮ್ಮೆ ಕೆಟ್ಟ ಕರ್ಮಗಳಷ್ಟೇ ಅಲ್ಲ, ಅಳತೆ ಮೀರಿದ ಒಳ್ಳೆಯತನಕ್ಕೂ ಕೂಡ ದೊಡ್ಡ ಶಿಕ್ಷೆ ಇರುತ್ತದೆ. ಒಳ್ಳೆಯತನವಾಗೇ ಇರಬೇಕು, ಆದರೆ ಎಷ್ಟು ಮಟ್ಟಿಗೆ ಇರಬೇಕೋ ಅಷ್ಟೇ ಇರಬೇಕು. ಅದಕ್ಕಿಂತ ಹೆಚ್ಚಾಗಿದ್ದರೆ ಮತ್ತೆ ಅದಕ್ಕೊಂದು ಶಿಕ್ಷೆ ಅನ್ನೋದು ಇರುತ್ತೆ. ಯಾಕಂದರೆ ಕೆಲವೊಬ್ಬರು ನಾವು ಎಷ್ಟು ಒಳ್ಳೆಯವರು ಅದನ್ನು ನೋಡಿಕೊಂಡು ನಮ್ಮನ್ನು ಮೋಸ ಮಾಡೋಕ್ಕೆ ಬರ್ತಾರೆ. ನಮ್ಮ ಸುತ್ತೂ ಇದ್ದು ಕೂಡ ನಮ್ಮನ್ನು ಉಪಯೋಗಿಸ್ಕೊತಾರೆ. ಆ ಸಮಯ ನಮಗೆ ಗೊತ್ತಾಗೋದೇ ಇಲ್ಲ. ಇದು ಏನಪ್ಪ ಈ ರೀತಿ ಅಂತ ಅನ್ಕೊಂತೀವಿ. ಆದರೆ ಕೆಲವೊಂದು ಸಮಯದಲ್ಲಿ ನಮಗೆ ಆ ನೋವು ಗೊತ್ತಾದಾಗ ಒಳ್ಳೆಯದಾಗಿ ಇರೋದಕ್ಕೂ ಕೂಡ ನಮಗೆ ಕಷ್ಟ ಬರುತ್ತಾ ಅಂತ ಆ ಸಮಯದಲ್ಲಿ ನಿಮಗೆ ಗೊತ್ತಾಗುತ್ತೆ. ಮಗು, ಒಬ್ಬರಿಗೆ ನಾವಂದ್ರೆ ಇಷ್ಟ ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ಅವರ ಮೇಲೆ ತೋರಿಸೋ ಪ್ರೀತಿ ಕೂಡ ಅವರಿಗೆ ಒಂದು ದೊಡ್ಡ ತಲೆನೋವು ಥರ ಇರುತ್ತದೆ. ಮತ್ತೆ ನಾವು ಯಾಕೆ ಅಂಥವರ ಜೊತೆ ತುಂಬ ಸಂತೋಷವಾಗಿ ಇರಬೇಕು, ಅವ್ರ ಮೇಲೆ ನಾವು ಯಾಕೆ ಪ್ರೀತಿ ತೋರಿಸಬೇಕು? ಜೀವನದಲ್ಲಿ ಇದುವರೆಗೂ ಕಳ್ಕೊಂಡಿರೋದೆಲ್ಲ ಸಾಕು ಅಂತ ಆಗೋದೆಲ್ಲ ಒಳ್ಳೆಯತನಕ್ಕೆ ಅಂತ ನೀವು ಅವರಿಂದ ದೂರ ಇದ್ದರೆ ವಾಸಿ. ನಾವು ಪ್ರೀತಿ ಮಾಡುವ ವ್ಯಕ್ತಿಗೆ ನಮಗೋಸ್ಕರ ಸಮಯ ನೀಡಲು ಬಲವಂತ ಮಾಡಬಾರದು. ಯಾಕಂದರೆ ನಿಜವಾಗಿಯೂ ಪ್ರೀತಿಸುವವರು ಹೇಗಾದರೂ ಸಮಯ ಮಾಡಿಕೊಂಡು ಮಾತನಾಡುತ್ತಾರೆ. ಅದೇ ನಿಜವಾದ ಪ್ರೀತಿ. ಮತ್ತೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನಿಮ್ಮ ಸುತ್ತು ನಿಮ್ಮವರು ಅಂತ ನಿಮಗಿದ್ರೆ ನಿನಗಿಂತ ಸಂತೋಷ ಪಟ್ಟವರು ಯಾರಿರ್ತಾರೆ? ಮಗು, ಇವತ್ತು ನಿನ್ನ ಸಾಯಿ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಇದು ನಿಜವಾಗ್ಲೂ ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುತ್ತದೆ. ನಿನ್ನ ಸಾಯಿ ಏನೇ ಮಾಡಿದ್ರೂ ನಿನ್ನ ಜೀವನ ಚೆನ್ನಾಗಿರಬೇಕು ಅಂತ ಮಾಡುತ್ತಾರೆ. ಮಗು, ಕಾಲ ಯಾವಾಗಲೂ ಒಂದೇ ರೀತಿಯಲ್ಲಿ ಹೋಗಲ್ಲ. ಕಾಲ ಹೋಗುತ್ತೆ ಬರುತ್ತೆ, ಆದರೆ ನಿನಗೆ ಒಳ್ಳೆಯ ದಿನಗಳು ಬರುತ್ತಾ ಅಂತ ನೀನು ಕಾಯಬೇಡಿ. ಖಂಡಿತ ನಿನಗೆ ಆ ಸಮಯ ಬರುತ್ತೆ. ಮಗು, ಜೀವನ ಒಂದು ಕಬಡ್ಡಿ ಆಟದಂತೆ. ನಾವು ಗೆಲುವಿನ ಗೆರೆ ಮುಟ್ಟುತ್ತಿರುವಾಗಲೇ ಕೆಲವರು ನಮ್ಮ ಕಾಲು ಎಳೆಯಲು ಪ್ರಯತ್ನ ಪಡುತ್ತಲೇ ಇರುತ್ತಾರೆ. ಆದರೆ ಒಂದಂತೂ ನಿಜ, ಅವರು ಯಾವಾಗಲೂ ನಮ್ಮ ಕಾಲಿನ ಕೆಳಗೆ ಇರುತ್ತಾರೆ ಹೊರತು ಹೃದಯದ ಮಟ್ಟಕ್ಕೆ ಬರಲು ಸಾಧ್ಯವಿಲ್ಲ ಅಲ್ವಾ? ಮತ್ತೆ ನಾವು ಪ್ರಯತ್ನ ಮಾಡುವ ಸಮಯದಲ್ಲಿ ನಿಮಗೆ ಎಂಥ ಕಷ್ಟ ಬಂದರೂ ಕೂಡ, ಯಾರೇ ನಿಮಗೆ ನೋವು ಕೊಟ್ಟರೂ ಕೂಡ ಹಿಂದೆ ತಿರುಗಿ ನೋಡಬಾರದು. ನಿನಗೆ ನಿನ್ನ ಸಾಯಿ ಜೊತೆ ಇದ್ದಾರೆ ಅನ್ನೋ ನಂಬಿಕೆ ಇರಬೇಕು. ನನ್ನ ದೇವರು, ನಾನು ನಂಬಿಕೊಂಡಿರೋ ಅಂಥ ದೇವರು ನನ್ನ ಜೊತೆ ಇದ್ದಾರೆ ಅಂತ ನೀನು ಧೈರ್ಯವಾಗಿ ಮುಂದಕ್ಕೆ ಹೋಗಬೇಕು. ಆ ಸಮಯದಲ್ಲಿ ಯಾರು ನಿನ್ನು ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಜೀವನದಲ್ಲಿ ಸದಾ ಸಂತೋಷವಾಗಿರಬೇಕು. ಅಂದರೆ ಭಾವನೆಗಳ ಕೈಗೆ ಬದುಕನ್ನು, ನೆನಪುಗಳ ಕೈಗೆ ಮನಸ್ಸನ್ನು, ಆಸೆಗಳ ಕೈಗೆ ಬುದ್ಧಿಯನ್ನು, ಜನರ ಮಾತುಗಳಿಗೆ ಕಿವಿಯನ್ನು ಯಾವತ್ತಿಗೂ ಕೊಡದೆ ಇದ್ದರೆ ಸಾಕು. ಆಗ ನಾವು ಯಾವಾಗಲೂ ಸಂತೋಷವಾಗಿ ಇರ್ತೀವಿ. ಮಗು, ಇವತ್ತಿನ ದಿನ ನಿನಗೆ ನಾನು ಕೊಟ್ಟಿರುವಂಥ ಬಹುಮಾನ ಏನು ಅಂತ ಕೇಳಿ. ಈ ಹುಣ್ಣಿಮೆಗೆ ನೀನು ಒಂದು ಪರಿಹಾರವನ್ನು ಮಾಡಿ. ಯಾಕಂದರೆ ಈ ಪರಿಹಾರದ ಮೂಲಕ ನಿನ್ನ ಜೀವನ ಸುಲಭವಾಗಿ ಏನೇ ಕಷ್ಟ ಇದ್ದರೂ ದಾಟಕ್ಕೆ ಸಾಧ್ಯವಾಗುತ್ತದೆ. ಅದು ಏನು ಎಂತ ಅನ್ನೋದು ನಾನೀಗ ಹೇಳ್ತೀನಿ. ನಿಧಾನವಾಗಿ ಅರ್ಥ ಮಾಡಿಕೊಂಡು ಆಚರಿಸಿದ್ರೆ ತಪ್ಪದೆ ನಿನ್ನ ಜೀವನ ಬದಲಾವಣೆ ಆಗುತ್ತದೆ. ಮೊದಲು ಈ ಹುಣ್ಣಿಮೆ ಸಮಯದಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ದೇವರ ಮುಂದೆ ನಿನಗೆ ಇಷ್ಟ ಅಂತ ಯಾವ ದೇವರು ಇರ್ತಾರೋ ಆ ದೇವರ ಮುಂದೆ ದೇವರ ನಾಮಸ್ಮರಣೆ ಮಾಡುತ್ತಾ
ಒಂದು ದೀಪ ಹಚ್ಚಿ ನಂತರ ಸಾಯಿ ಮುಂದೆ ಕೂತ್ಕೊಂಡು ಸಾಯಿ ಶತನಾಮಾವಳಿ 108 ಹೇಳಿಕೊಂಡು ನಂತರ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ನೋವನ್ನು ಒಂದು ಚಿಕ್ಕ ಪೇಪರಲ್ಲಿ ಅದನ್ನು ಬರಿಬೇಕು. ನಂತರ ಅದು ಸಾಯಿ ಮುಂದೆ ಇಡಬೇಕು. ಅಂದ್ರೆ ಸಾಯಿ ಕೆಳಗೆ ಅಂದ್ರೆ ಒಂದು ಫೋಟೋ ಅಥವಾ ಒಂದು ವಿಗ್ರಹ ಇದ್ರೆ ಅದ್ರ ವಿಗ್ರಹ ಕೆಳಗೆ ಇಡಬಹುದು ಅಥವಾ ಫೋಟೋ ಹಿಂದ್ಗಡೆ ಇಡಬೇಕು ಆ ಪೇಪರ್ನ. ಯಾರು ನೋಡಬಾರ್ದು. ನಿಮ್ಮ ಮನಸ್ಸಿನಲ್ಲಿ ಇರುವಂತ ಬೇಡಿಕೆನ ಯಾರು ನೋಡಬಾರ್ದು. ಆ ತರ ಫೋಟೋ ಹಿಂದ್ಗಡೆ ನಿಮ್ಮ ಬೇಡಿಕೆನ ಬರೆದು ಇಟ್ಟಿದ ನಂತರ ದೇವರ ಮುಂದೆ ನಾಮಸ್ಮರಣೆ ಮಾಡುತ್ತಾ ಇರಿ. ಸ್ವಲ್ಪ ಹೊತ್ತು ಒಂದು 5 ರಿಂದ 10 ನಿಮಿಷ ದೈವ ನಾಮಸ್ಮರಣೆ ಮಾಡೋವಾಗ ಯಾರ್ದು ಡಿಸ್ಟರ್ಬೆನ್ಸ್ ಇರಬಾರದು. ನಿಮ್ಮ ಮನಸ್ಸಿನಲ್ಲಿ ಕೇವಲ ಭಗವಾನ್ ನಾಮಸ್ಮರಣೆ ಮಾತ್ರ ಮಾಡಬೇಕು. ಅಂದ್ರೆ ನಿಮ್ಮ ಇಚ್ಛೆಗಳು ಅಥವಾ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ಅದನ್ನ ನೀವು ಮನಸ್ಸಿನಲ್ಲಿ ಅನ್ಕೋಬಾರದು. ಮತ್ತೆ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬಾರದು. ಮೊದಲನೆಯದಾಗಿ ಭಕ್ತಿ ಇಂಪಾರ್ಟೆಂಟ್. ನೀವು ದೇವರ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ನನ್ನ ಕಷ್ಟಗಳನ್ನು ನಿಮ್ಮ ಪಾದ ಕೆಳಗೆ ಇಡ್ತಾ ಇದ್ದೀನಿ, ಇವತ್ತು ಖಂಡಿತ ನನಗೆ ದೂರ ಮಾಡುತ್ತೀರಾ ಅಂತ ನಂಬಿಕೆಯಿಂದ ಈ ಕೆಲಸವನ್ನು ಮಾಡಿದ್ದೀನಿ. ನಿಜವಾಗ್ಲೂ ನನ್ನ ಸಾಯಿ ಖಂಡಿತ ನನಗೆ ಒಳ್ಳೆಯದು ಮಾಡುತ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಇರುವಂತ ಭಾವನೆಗಳೆಲ್ಲ ಕೂಡ ಸಾಯಿ ಮುಂದೆ ಹೇಳ್ಕೊಂಡಿದ ನಂತರ ಪೂಜೆ ಮುಗಿದಿದ ನಂತರ ಈ ಹುಣ್ಣಿಮೆ ದಿನ ನೀನು ಖಂಡಿತ ಈ ರೀತಿ ಮಾಡಬೇಕು. ಇದು ಆ ಪೇಪರ್ನ ಹಂಗೆ ಇಡಬೇಕು. ಮತ್ತೆ ಬರೋ ಹುಣ್ಣಿಮೆವರೆಗೂ ಆ ಪೇಪರ್ ಅದೇ ರೀತಿಯಲ್ಲಿ ಅದೇ ಜಾಗದಲ್ಲಿ ಇಟ್ಟು ಪ್ರತಿದಿನ ಸಾಯಿ ನಾಮಸ್ಮರಣೆ ಮಾಡುತ್ತಾ ನೀವೇನ್ ಅನ್ಕೊಂಡಿರ್ತೀರೋ ತುಂಬಾ ದಿನಗಳಿಂದ ಅಥವಾ ತುಂಬಾ ತಿಂಗಳಿಂದ ಅಥವಾ ವರ್ಷಗಟ್ಲೆ ಮಾಡ್ತಾ ಇರೋಂಥ ಕೆಲಸ ಸ್ಟಾಪ್ ಆಗಿರೋ ಅಂಥ ಕೆಲಸಗಳಿದ್ರೂ ಕೂಡ ಅದು ಶುರುವಾಗೋ ಥರ ದೇವರು ದಾರಿ ಕೊಡ್ತಾರೆ. ಮತ್ತೆ ನಾವು ಬದಲಾಯಿಸ್ಕೋಬೇಕು ನಮ್ಮ ಜೀವನ ಶೈಲಿನ. ನಾವು ಯಾವ ರೀತಿ ಬದಲಾಯಿಸ್ಕೊಂತೀವೋ ಅದೇ ರೀತಿಯಲ್ಲಿ ನಮ್ಮ ಜೀವನ ಶೈಲಿ ಕೂಡ ಪಾಸಿಟಿವ್ ಮೈಂಡ್ ಆಗಿ ಎಲ್ಲ ಸೆಟ್ರೇಟ್ ಆಗುತ್ತೆ. ಇವಾಗ ಕಷ್ಟ ಇದೆ ಅಂತ ನಾವು ಸುಮ್ಮನೆ ಅಳ್ತಾ ಕೂತ್ರೆ ಅದು ಏನಕ್ಕೂ ನಮಗೆ ದಾರಿ ಕೊಡೋದೇ ಇಲ್ಲ. ಎಲ್ಲ ಒಳ್ಳೆಯದೇ ಆಗುತ್ತೆ. ನನ್ನ ಸಾಯಿ ನನಗಿದ್ದಾರೆ, ಏನು ಚಿಂತೆ ಮಾಡಬಾರದು, ಎಲ್ಲ ಸಾಯಿಯಪ್ಪ ನೋಡ್ಕೊತಾರೆ, ಸಮಯಕ್ಕೆ ಎಲ್ಲ ನನಗೆ ಸಿಗುತ್ತೆ ಅಂತ ನೀವು ಪಾಸಿಟಿವ್ ಮೈಂಡಲ್ಲಿ ಯೋಚನೆ ಮಾಡಿ ಇದು ಕೂಡ ಪ್ರಯತ್ನ ಮಾಡಿ. ತಪ್ಪದೆ ನಿಮಗೆ ಸಾಯಿ ಆಶೀರ್ವಾದ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.